ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ CT ವಿದ್ಯಾರ್ಥಿಗಳಿಗೆ ಇಂದಿನ ಪ್ರಮುಖ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇದೇ ಜೂನ್ 10 ಯಾರೆಲ್ಲ ವಿಕಲಚೇತನ ವಿದ್ಯಾರ್ಥಿಗಳು ಇದ್ದಾರೆ ಅವರಿಗೆ ವೈದ್ಯಕೀಯ ತಪಾಸಣೆ ಕೂಡ ಮಾಡ್ತಾ ಇದ್ದಾರೆ. ಇಂಜಿನಿಯರಿಂಗ್ ಅದೇ ರೀತಿ ಮೆಡಿಕಲ್ ಸೇರಿದಂತೆ ಎಲ್ಲ ಕೋರ್ಸ್ಗಳಿಗೆ ಮೀಸಲಾತಿ ಕ್ಲೈಮ್ ಮಾಡಿದವರು ಜೂನ್ 10 ಮತ್ತು 12ನೇ ತಾರೀಕು ಗಂಟ ನಿಮಗೆ ಕೆ ಆಫೀಸಲ್ಲಿ ನಿಮಗೆ ಮೆಡಿಕಲ್ ಟೆಸ್ಟ್ ನ ಕೂಡ ಮಾಡ್ತಾ ಇದ್ದಾರೆ. ಅವರು ಅಟೆಂಡ್ ಮಾಡಬೇಕಾಗುತ್ತೆ. 10ನೇ ತಾರೀಕು 10/2024, 11/2024, 12/2024 ನೀವು ಕೆ ಆಫೀಸ್ ಬೆಂಗಳೂರು ಮಲ್ಲೇಶ್ವರಂಗೆ ವಿದ್ಯಾರ್ಥಿಗಳು ಹಾಜರಾಗಬೇಕಾಗುತ್ತೆ. ಯಾರೆಲ್ಲ ವೈದ್ಯಕೀಯ ತಪಾಸಣೆ ಹೋಗ್ತಾರೆ ಅವರು ವಿಶೇಷ ಪ್ರವರ್ಗದ ಕೋಟ PH ಕ್ಯಾಂಡಿಡೇಟ್ಸ್ ಆಗಿದ್ರೆ ಅವರು ಬೆಂಗಳೂರಿನ ಪ್ರಧಾನ ಕಚೇರಿಗೆ ಬಂದು ಕಡ್ಡಾಯವಾಗಿ ಹಾಜರಾಗಬೇಕಾಗುತ್ತೆ. ಅಲ್ಲಿ ನಿಮಗೆ ಮೇನ್ ಆಗಿ ಏನು ಡಾಕ್ಯುಮೆಂಟ್ಸ್ ತರಬೇಕು ಅಂತ ಹೇಳಿದ್ದಾರೆ. ನಿಮ್ದು CETದು ಅಪ್ಲಿಕೇಶನ್ ಫಾರ್ಮ್ ಆಗಿರ್ಬೋದು, ಅದು ಮತ್ತೆ ನಿಮ್ದು ಹಾಲ್ ಟಿಕೆಟ್ ಆಗಿರ್ಬೋದು, ನಿಮ್ದು ಆಧಾರ್ ಕಾರ್ಡ್ ಆಗಿರ್ಬೋದು, ನಿಮ್ದು ಭಾವಚಿತ್ರ, ಒಂದು ಪ್ರೂಫ್ದು. ನಂತರ ನೀವು ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸಿರುವ ಸಂಬಂಧಪಟ್ಟ ನಿಮ್ದು ಏನಾದ್ರು ಪತ್ರ ಇದ್ರೆ ಅದು ತರಬೇಕಾಗುತ್ತೆ. ನಂತರ ನಿಮ್ದು ಕಿವುಡತನ ಇದ್ರೆ ನಿಮಗೆ ಪರ್ಟಿಕ್ಯುಲರ್ಸ್ ಇದಿರುತ್ತೆ ಸರ್ಟಿಫಿಕೇಟ್, ಅದನ್ನು ನೀವು ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಬೇಕಾಗುತ್ತೆ. ನಂತರ ಇಂಪಾರ್ಟೆಂಟ್ ಅಪ್ಡೇಟ್ ಅಂದ್ಬಿಟ್ಟು ನಿಮ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕುರಿತು ನಿಮಗೆ ಗೊತ್ತಿರೋ ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಲ್ರೆಡಿ ಆನ್ಲೈನ್ ಅಲ್ಲಿ ಡನ್ ಆಗಿದೆ, ಮಾಡ್ತಾ ಇದ್ದಾರೆ. ಯಾವ್ದು ಅಗತ್ಯತೆ ಇದೆ ಅದನ್ನ ನಾವು ಕರಿತೀವಿ ಅಂತ ಹೇಳಿದ್ದಾರೆ. ಈ ವರ್ಷ PH ಕ್ಯಾಂಡಿಡೇಟ್ಸ್ ನ ಹೊರತುಪಡಿಸಿ ಉಳಿದವರು ಎಲ್ಲರಿಗೂ ಕೂಡ ಆನ್ಲೈನ್ ಅಲ್ಲೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಂಡಕ್ಟ್ ಮಾಡ್ತಾರೆ. ಆಲ್ಮೋಸ್ಟ್ ಸ್ಟೇಟ್ ಬೋರ್ಡ್ ಯಾರು ಓದಿದ್ರೆ ಅವರಿಗೆ ಎಲ್ಲ ವೆರಿಫೈ ಆಟೋಮೆಟಿಕ್ ಡಾಟಾ ಫೆಚ್ ಆಗಿ ವೆರಿಫೈ ಆಗಿರ್ತದೆ. ಅದರ್ ದೆನ್ ಸ್ಟೇಟ್ ಬೋರ್ಡ್ ಯಾರಿದ್ದಾರೆ ಅಂತವರಿಗೆ ಪ್ರಾಬಬ್ಲಿ ಆನ್ಲೈನ್ ಅಲ್ಲಿ ಟೈಮ್ ನ ಕೊಡ್ತಾರೆ ಅಪ್ಲೋಡ್ ಮಾಡೋದಕ್ಕೆ. ನಂತರ ಈ ಕೇಸ್ ಏನಾದ್ರು ಮಿಸ್ ಮ್ಯಾಚ್ ಆಗಿದ್ರೆ, ಡಾಕ್ಯುಮೆಂಟ್ ಕರೆಕ್ಟ್ ಆಗಿಲ್ಲ ಅಂದ್ರೆ ಅಂತವರಿಗೆ ಕೂಡ ಚಾನ್ಸಸ್ ಕೊಡ್ತಾರೆ. ಫಾರ್ ಮೋರ್ ಇದೇ ರೀತಿ ಅಪ್ಡೇಟ್ಸ್ಗೆ ನಮ್ಮನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.